ನಮಗೆ ಇವಾಗ ಓಪನ್ ಆಗಿರೋದು ಇಲ್ಲಿ ಓಪನ್ ಆಗ್ತಾಯಿದೆ, ಅಂದರೆ ಲೈಟಾಗಿ ಸ್ವಲ್ಪ ಒಂದು 65 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿ ಓಪನ್ ಆಗ್ತಾಯಿದೆ. ಇಲ್ಲಿಂದನೇ ರಿವರ್ಸ್ ಆಯಿತು ಅಂದರೆ ಫಸ್ಟ್ ಇದು ಇಲ್ಲಿ ಸಪೋರ್ಟ್ ತೊಗೊಳ್ಬೇಕು. ಇಲ್ಲಿ ಸಪೋರ್ಟ್ ತೊಗೊಳ್ಳಿಲ್ಲ ಅಂತಂದರೆ ಮೈನ್ ಈ ಲೈನಲ್ಲಿ ಸಪೋರ್ಟ್ ತೊಗೊಳ್ಳೇಬೇಕಿದು, ಅಂದರೆ 45,450 ಸಪೋರ್ಟ್ ತೊಗೊಳ್ಳೇಬೇಕು. ಸಪೋರ್ಟ್ ತೊಗೊಂಡು ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇದೆ. ಎಲ್ಲಿ 46,321, ಅಂದರೆ ಸುಮಾರು ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಸ್ಟಾರ್ಟ್ ಆದರೆ 40 ಅಂದರೆ 1.25%, ಅಂದರೆ 569 ಪಾಯಿಂಟ್ಸ್ ಮೂವ್ಮೆಂಟ್ ಆಗೋಂಥ ಚಾನ್ಸಸ್ ಇದೆ. ಇಲ್ಲಿಂದ ಈ 45,427 ಸಪೋರ್ಟ್ ತೊಗೊಂಡ್ರೆ ಇಲ್ಲಿವರೆಗೂ 726ವರೆಗೂ ನಿಮಗೆ ಚಾನ್ಸಸ್ ಇದೆ. ಬೈ ಚಾನ್ಸ್ ಇದನ್ನು ಬ್ರೇಕ್ ಮಾಡಿದ್ರೆ ನೆಕ್ಸ್ಟು ಇದು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಅಂದರೆ 860% ಪಾಯಿಂಟ್ವರೆಗೂ ಇದು ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಸಪೋರ್ಟ್ ಅಥವಾ ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡೋ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಅಥವಾ ಇಲ್ಲಿ, ಅಂದರೆ 46,200 ಅಥವಾ 46,311 ರೆಸಿಸ್ಟೆನ್ಸ್ ಫೇಸ್ ಮಾಡೋ ಸ್ಟಾರ್ಟ್ ಮಾಡಿದರೆ ಇಲ್ಲಿಂದ ಫಸ್ಟ್ ಇದು ಕೆಳಗಡೆ ಬರುತ್ತೆ. ಒಂದು ಇಲ್ಲಿ ಸಪೋರ್ಟ್ ತೊಗೊಳ್ಬೇಕು ಅಥವಾ ಇಲ್ಲಿ ಸಪೋರ್ಟ್ ತೊಗೊಳ್ಬೇಕು. ಇಲ್ಲಿ ಸಪೋರ್ಟ್ ತೊಗೊಂಡ್ಮೇಲೆ ಮುಂದೆ ಇದು ಮೇಲ್ಗಡೆ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. $45,891 ಓಪನ್ ಆಗ್ತಾಯಿದೆ. 891 ಓಕೆ. ಇಲ್ಲಿ ಕೆಳಗಡೆ ಬರ್ತಾಯಿದೆ. ಇವಾಗ ನಾವು ಯಾವುದೇ ಕಾರಣಕ್ಕೂ ಸೆಲ್ ಮಾಡಬಾರ್ದು. ಸೆಲ್ ಎಲ್ಲಿ ಮಾಡಬೇಕು ಅಂತಂದರೆ $45,905 ಇಲ್ಲಿ ನಾವು ಸೆಲ್ ಮಾಡಬೇಕು. ಇಲ್ಲೇನಾದರೂ ರಿವರ್ಸ್ ಆಗ್ತಾಯಿದ್ರೆ ಇಲ್ಲಿ ಸೆಲ್ ಮಾಡಬೇಕಾಗುತ್ತೆ. ಇದನ್ನು ಸೆಲ್ ಮಾಡೋಂಥ ಜಾಗ ಅಲ್ಲ ಇದು, ಯಾಕಂದರೆ ಸಪೋರ್ಟ್ ಇಮಿಡಿಯೇಟ್ ಸಪೋರ್ಟ್ ಇಲ್ಲಿದೆ 45,627 ಸಪೋರ್ಟ್ ಇದೆ. ಎಷ್ಟು ಪಾಯಿಂಟ್ಸ್ ಸಿಗುತ್ತೆ ಅಕಸ್ಮಾತ್ ನೀವು ಸೆಲ್ ಮಾಡಿದರು? ಓನ್ಲಿ 78, ಅಂದರೆ 25ರಿಂದ ಒಂದು 30 ಪಾಯಿಂಟ್ ಸಿಗೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಅದ್ರ ಸಲುವಾಗಿ ನೀವು ರಿಸ್ಕ್ ಎಷ್ಟು ತೊಗೊಳ್ಬೇಕಾಗುತ್ತೆ ಅಂತಂದರೆ ಇಷ್ಟು ಪಾಯಿಂಟ್ 198, ಅಂದರೆ ಹೆಚ್ಚು ಕಡೆ 100ರಿಂದ 125 ಪಾಯಿಂಟ್ ರಿಸ್ಕ್ ತೊಗೊಳ್ಬೇಕಾಗುತ್ತೆ ನೀವು ಬರೀ 25 ಪಾಯಿಂಟ್ ಪ್ರಾಫಿಟ್ ತೊಗೋಬೇಕಂದ್ರೆ. ಅಂದರೆ ಇದು ಸೆಲ್ ಮಾಡೋ ಜಾಗ ಅಲ್ಲ. ನಾವು ಬೈ ಮಾಡಬೇಕಂತಂದರೆ ಈ ಒಂದು ಲೈನ್ ಮೇಲೆ, ಅಂದರೆ ಈ ರೆಸಿಸ್ಟೆನ್ಸ್ ಆಗಿದ್ದನ್ನು ಬ್ರೇಕ್ ಮಾಡಿದೆ, ಈ ಲೈನ್ ಮೇಲ್ಗಡೆ ಏನಾದರೂ ಬಂತು ಅಂದರೆ ಮಾತ್ರ ನಾವು ಬೈ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ನಮ್ಮದು 45,912 ಹೋಗುತ್ತೆ. ಸುಮಾರು ಫಸ್ಟ್ ಟಾರ್ಗೆಟ್ ಇಲ್ಲಿಂದ ಸ್ಟಾರ್ಟ್ ಆದರೆ 40 ಅಂದರೆ 1.25%, ಅಂದರೆ 569 ಪಾಯಿಂಟ್ಸ್ ಮೂವ್ಮೆಂಟ್ ಆಗೋಂಥ ಚಾನ್ಸಸ್ ಇದೆ. ಇಲ್ಲಿಂದ ಈ 45,427 ಸಪೋರ್ಟ್ ತೊಗೊಂಡ್ರೆ ಇಲ್ಲಿವರೆಗೂ 726ವರೆಗೂ ನಿಮಗೆ ಚಾನ್ಸಸ್ ಇದೆ. ಬೈ ಚಾನ್ಸ್ ಇದನ್ನು ಬ್ರೇಕ್ ಮಾಡಿದ್ರೆ ನೆಕ್ಸ್ಟು ಇದು ತುಂಬ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಅಂದರೆ 860% ಪಾಯಿಂಟ್ವರೆಗೂ ಇದು ಮೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಸಪೋರ್ಟ್ ಅಥವಾ ಇಲ್ಲಿ ಮೇಲ್ಗಡೆ ಹೋಗಿ ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಮಾಡೋ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಅಥವಾ ಇಲ್ಲಿ, ಅಂದರೆ 46,200 ಅಥವಾ 46,311 ರೆಸಿಸ್ಟೆನ್ಸ್ ಫೇಸ್ ಮಾಡೋ ಸ್ಟಾರ್ಟ್ ಮಾಡಿದರೆ ಇಲ್ಲಿಂದ ಫಸ್ಟ್ ಇದು ಕೆಳಗಡೆ ಬರುತ್ತೆ.
ಒಂದು ಇಲ್ಲಿ ಸಪೋರ್ಟ್ ತೊಗೊಳ್ಬೇಕು ಅಥವಾ ಇಲ್ಲಿ ಸಪೋರ್ಟ್ ತೊಗೊಳ್ಬೇಕು. ಇಲ್ಲಿ ಸಪೋರ್ಟ್ ತೊಗೊಂಡ್ಮೇಲೆ ಮುಂದೆ ಇದು ಮೇಲ್ಗಡೆ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. $45,891 ಓಪನ್ ಆಗ್ತಾಯಿದೆ. 891. ಓಕೆ, ಇರಲಿ. ಕೆಳಗಡೆ ಬರ್ತಾಯಿದೆ. ಇವಾಗ ನಾವು ಯಾವುದೇ ಕಾರಣಕ್ಕೂ ಸೆಲ್ ಮಾಡಬಾರ್ದು. ಸೆಲ್ ಎಲ್ಲಿ ಮಾಡಬೇಕು ಅಂತಂದರೆ $45,905 ಇಲ್ಲಿ ನಾವು ಸೆಲ್ ಮಾಡಬೇಕು. ಇಲ್ಲೇನಾದರೂ ರಿವರ್ಸ್ ಆಗ್ತಾಯಿದ್ರೆ ಇಲ್ಲಿ ಸೆಲ್ ಮಾಡಬೇಕಾಗುತ್ತೆ. ಇದನ್ನು ಸೆಲ್ ಮಾಡೋಂಥ ಜಾಗ ಅಲ್ಲ ಇದು. ಯಾಕಂದರೆ ಸಪೋರ್ಟ್, ಇಮಿಡಿಯೇಟ್ ಸಪೋರ್ಟ್ ಇಲ್ಲಿದೆ 45,627. ಇಲ್ಲಿ ಸಪೋರ್ಟ್ ಇದೆ. ಎಷ್ಟು ಪಾಯಿಂಟ್ಸ್ ಸಿಗುತ್ತೆ ಅಕಸ್ಮಾತ್ ನೀವು ಸೆಲ್ ಮಾಡಿದರು? ಓನ್ಲಿ 78, ಅಂದರೆ 25ರಿಂದ ಒಂದು 30 ಪಾಯಿಂಟ್ ಸಿಗೋ ಅಷ್ಟೊತ್ತಿಗೆ ಸರಿ ಹೋಗುತ್ತೆ. ಅದ್ರ ಸಲುವಾಗಿ ನೀವು ರಿಸ್ಕ್ ಎಷ್ಟು ತೊಗೊಳ್ಬೇಕಾಗುತ್ತೆ ಅಂತಂದರೆ ಇಷ್ಟು ಪಾಯಿಂಟ್ 198, ಅಂದರೆ ಹೆಚ್ಚು ಕಡೆ 100ರಿಂದ 125 ಪಾಯಿಂಟ್ ರಿಸ್ಕ್ ತೊಗೊಳ್ಬೇಕಾಗುತ್ತೆ ನೀವು ಬರೀ 25 ಪಾಯಿಂಟ್ ಪ್ರಾಫಿಟ್ ತೊಗೋಬೇಕಂದ್ರೆ. ಅಂದರೆ ಇದು ಸೆಲ್ ಮಾಡೋ ಜಾಗ ಅಲ್ಲ. ನಾವು ಬೈ ಮಾಡಬೇಕಂತಂದರೆ ಈ ಒಂದು ಲೈನ್ ಮೇಲೆ, ಅಂದರೆ ಈ ರೆಸಿಸ್ಟೆನ್ಸ್ ಆಗಿದ್ದನ್ನು ಬ್ರೇಕ್ ಮಾಡಿದೆ, ಈ ಲೈನ್ ಮೇಲ್ಗಡೆ ಏನಾದರೂ ಬಂತು ಅಂದರೆ ಮಾತ್ರ ನಾವು ಬೈ ಮಾಡಿದ್ರೆ ಫಸ್ಟ್ ಟಾರ್ಗೆಟ್ ನಮ್ಮದು 45,912 ಹೋಗುತ್ತೆ. ಇದು ಒಂದು ನಿಮಿಷದ ಕ್ಯಾಂಡಲ್ಗಳು, ಇವೆಲ್ಲ 1 ನಿಮಿಷದ ಕ್ಯಾಂಡಲ್ಗಳು. ಸ್ವಲ್ಪ 1 ನಿಮಿಷದ ಕ್ಯಾಂಡಲಲ್ಲಿ ನಾವು ಮೂಮೆಂಟ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನಾನು 5 ಮಿನಿಟ್ಸ್ ಕ್ಯಾಂಡಲ್ ನೋಡ್ತೀನಿ. 1 ನಿಮಿಷದ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟ್ 5 ಮಿನಿಟ್ ಕ್ಯಾಂಡಲ್ ನೋಡ್ತೀನಿ. ಆಮೇಲೆ 15 ಮಿನಿಟ್ಸ್ ಕ್ಯಾಂಡಲ್ ನೋಡಿಕೊಂಡು ಎಂಟ್ರಿ ಆಗ್ಬೋದೋ ಇಲ್ಲೋ ಅಂತ ನಾನು ಯೋಚನೆ ಮಾಡ್ತೀನಿ.
ಆಲ್ಮೋಸ್ಟ್ ಈ ಸಪೋರ್ಟ್ ಹತ್ತತ್ರ ಬಂದಿದೆ. ಇವಾಗ ನಾನು ಇದರಲ್ಲಿ ಎಂಟ್ರಿ ಆಗಬೇಕಂದ್ರೆ ಏನು ಮಾಡ್ತೀನಿ, ಈ ಲೈನ್ ಮೇಲ್ಗಡೆ ಏನಾದರೂ ಸ್ಟ್ರಾಂಗ್ ಕ್ಯಾಂಡಲ್ ಬಿಲ್ಡ್ ಆಯಿತು ಅಂತಂದರೆ ಅಲ್ಲಿ ನಾನು ಬೈ ಮಾಡ್ತೀನಿ. ಈ ಪ್ಲೇಸು ಸಪೋರ್ಟಾಗಿ ವರ್ಕ್ ಸ್ಟಾರ್ಟ್ ಆಯಿತು ಅಂತಂದರೆ ನಾನು ಇಲ್ಲಿಂದ ಎಂಟ್ರಿ ಆಗ್ತೀನಿ. ಸ್ಟಾಪ್ ಲಾಸ್ ನಂದು ಎಷ್ಟಿರುತ್ತೆ ಅಂದರೆ ಇದ್ರ ಕೆಳಗಡೆನೇ ಸ್ಟಾಪ್ ಲಾಸ್ ಇರುತ್ತೆ. ಫಸ್ಟ್ ಏನು ಮಾಡುತ್ತೆ, ಇಲ್ಲಿಂದ ಮೇಲ್ಗಡೆ ಬಂತು ಅಂದರೆ ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ವಾಪಸ್ ಕೆಳಗಡೆ ಬರುತ್ತೆ. ಇಲ್ಲಿಂದ ಮೇಲ್ಗಡೆ ಹೋಯಿತು ಅಂತಂದರೆ ನಾನು ಇಮಿಡಿಯೇಟಾಗಿ ಎಂಟ್ರಿ ಆಗಲ್ಲ. ಇಲ್ಲೇನು ಮಾಡುತ್ತೆ, ವಾಪಸ್ ಬಂದು ಈ ಸಪೋರ್ಟ್ನ ಬ್ರೇಕ್ ಮಾಡದೆ ಮೇಲ್ಗಡೆ ಹೋಗಿ ಸ್ಟಾರ್ಟ್ ಮಾಡ್ತು ಅಂದರೆ ವಾಪಸ್ ಇಲ್ಲಿ ಬರಬೇಕಿದು. ಇಲ್ಲಿ ಬಂದು ಏನಾದರೂ ಇಲ್ಲಿ ಸ್ಟ್ರಾಂಗಾಗಿ ಒಂದು ಬುಲಿಷ್ ಕ್ಯಾಂಡಲ್ ಆಯಿತು ಅಂದರೆ 1 ಮಿನಿಟಲ್ಲಿ ಇನ್ಗಲ್ಫಿಂಗ್ ಕ್ಯಾಂಡಲ್ ಏನಾದರೂ ಆಯಿತು ಅಂದರೆ ಇಲ್ಲಿಂದ ಬೈ ಮಾಡ್ತೀನಿ. ಅವಾಗ ಏನು ಮಾಡುತ್ತೆ ಅಂದರೆ ಇದನ್ನು ಫೇಸ್ ಮಾಡ್ಕೊಂಡು ಹೋಗುತ್ತೆ. ಫಸ್ಟ್ ಟಾರ್ಗೆಟ್ ನಮ್ಮದು ಇದು ರೀಚ್ ಆಗುತ್ತೆ. ನೋಡೋಣ, ಇದನ್ನೇ ಬ್ರೇಕ್ ಮಾಡ್ತು ಅಂದರೆ ನಾವು ಬೈ ಸೈಡ್ ಹೋಗೋಕ್ಕಾಗಲ್ಲ. ಇಲ್ಲಿವರೆಗೂ ಇದು ಸೆಲ್ಲಿಂಗಲ್ಲೇ ಬಂದ್ಬಿಡುತ್ತೆ. ಇಷ್ಟು ಬಿದ್ದುಬಿಡ್ತು ಅಂಥೇಳಿ ನಾವು ಸೆಲ್ ಮಾಡೋಕ್ಕೆ ಹೋಗಬಾರ್ದು. ನೋಡೋಣ, ಇಲ್ಲಿಂದ ರಿವರ್ಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ವೆಯ್ಟ್ ಮಾಡೋಣ. ಬ್ರೇಕ್ ಆಗಿದೆ. ಓಕೆ, 5 ಮಿನಿಟ್ಸ್ ಕ್ಯಾಂಡಲ್ ಕೂಡ ಬ್ರೇಕ್ ಆಯಿತು. ಇವಾಗ ನಾನೇನು ಮಾಡ್ತೀನಿ, ಇವಾಗ ಇದು ಮೇಲ್ಗಡೆ ಹೋಗಿ ಈ ರೆಸಿಸ್ಟೆನ್ಸ್ನ ಫೇಸ್ ಮಾಡಿ ಕೆಳಗೆ ಬರುತ್ತೆ. ಇಲ್ಲಿ ಇದನ್ನು ಬ್ರೇಕ್ ಮಾಡ್ದೇ 1-2 ಕ್ಯಾಂಡಲ್ಗಳು, 1 ನಿಮಿಷದ ಕ್ಯಾಂಡಲ್ 1-2 ಬ್ರೇಕ್ ಮಾಡ್ದೇ ಇಲ್ಲಿ ಯಾವುದಾದ್ರೂ ತನ್ನ ಹಿಂದ್ಗಡೆ ಇರೋವಂಥ ಕ್ಯಾಂಡಲ್ಗಳನ್ನು ಇನ್ಗಲ್ಫ್ ಮಾಡ್ತು ಅಂತಂದರೆ ಅವಾಗ ಎಂಟ್ರಿ ಆಗ್ತೀನಿ. ಅಥವಾ ಇಲ್ಲಿ ಹೋಗೋದಕ್ಕೆ ಇದು ಒದ್ದಾಡ್ತಾ ಇದೆ ಅಂತಂದರೆ ಬೈಯಿಂಗ್ ಪ್ರೆಸರ್ ಇಲ್ಲ ಸೆಲ್ಲಿಂಗ್ ಪ್ರೆಸರ್ ಜಾಸ್ತಿ ಇದೆ ಅಂತಲೇ ಅರ್ಥ. ಅವಾಗ ನಾವು ಇಲ್ಲೇನು ಮಾಡಬೇಕು, ಇಲ್ಲಿ ವೆಯ್ಟ್ ಮಾಡಬೇಕು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇದು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ನಾವು ಬೈ ಸೈಡಲ್ಲಿ ಹೋಗ್ಬೋದು. ಇಲ್ಲಿ ಇದನ್ನು ಬ್ರೇಕ್ ಮಾಡಿ ವಾಪಸ್ ಇಲ್ಲಿ ಈ ಪ್ರೀವಿಯಸ್ ಡೇ ಕ್ಲೋಸಿಂಗ್ನ ರೆಸಿಸ್ಟೆನ್ಸ್ ಆಗಿ ತೊಗೊಂಡು ಮತ್ತೆ ಇಲ್ಲಿ ಕೆಳಗಡೆ ಬಂದು ಇಲ್ಲೇನಾದರೂ ಒಂದು ಬುಲಿಷ್ ಕ್ಯಾಂಡಲ್ ಬಂತಂದರೆ ಇಲ್ಲಿ ಬೈ ಮಾಡ್ಬೋದು. ನೋಡೋಣ ಅಂತ. ಇವಾಗ ಇದಕ್ಕೆ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೇನೆ, ಇದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಇದು
ಅಕಸ್ಮಾತ್ ನಾನು ಸೆಲ್ ಮಾಡೋದಾದರೆ ಇದು ಯಾವ ಸಪೋರ್ಟನ್ನು ತೊಗೊಳ್ದೇ ಇಲ್ಲಿ ಸಪೋರ್ಟ್ ತೊಗೊಳ್ದೇ ಇದನ್ನು ಸ್ಟ್ರೈಟಾಗಿ ಇಲ್ಲಿ ಬ್ರೇಕ್ ಮಾಡೋದು ಇಲ್ಲಿವರೆಗೂ ಹೋಗಿ ಇಲ್ಲಿ ನೆಗೆಟಿವ್ ಆಗಿ ಸ್ಟಾರ್ಟ್ ಮಾಡ್ತು ಅಂದರೆ ಇಲ್ಲಿ ಸೆಲ್ ಮಾಡ್ತೀನಿ ನಾನು. ಇಲ್ಲಿ ಸೆಲ್ ಮಾಡಿ ನಂದು ಫಸ್ಟ್ ಟಾರ್ಗೆಟ್ ಎಲ್ಲಿರುತ್ತೆ ಅಂದರೆ ಈ ಪಾಯಿಂಟ್ ಇರುತ್ತೆ. ಎಷ್ಟು 45,647 ಪಾಯಿಂಟ್ ಇರುತ್ತೆ. ಅಂದರೆ ಎಷ್ಟು ಪಾಯಿಂಟ್ ಸಿಗ್ಬೋದು ಇಲ್ಲಿ ನಾನು ಸೆಲ್ ಮಾಡೋದ್ರಿಂದ ಒಂದು 50 to 60 ಪಾಯಿಂಟ್ ಸಿಗುತ್ತೆ.